ओम शांति। मीठे बच्चे, ಅಭಿ ತುಮ್ ವರ್ಲ್ಡ್ ಸರ್ವೆಂಟ್ ಹೋ. ಶುಭವ ತಿಳಿಸ್ತಾರೆ, ಮಧುರ ಮಕ್ಕಳೇ, ಈಗ ತಾವು ವಿಶ್ವ ಸೇವಾದಾರಿ ಆಗಿದ್ದೀರಾ. ತುಮೆ ಕಿಸಿ ಬಿ ಬಾತ್ ಮೇ ದೇಹ ಅಭಿಮಾನ್ ನಹಿ ಆನಾ ಚಾಹಿಯೆ. ಯಾವ ಮಾತಲ್ಲೂ ಕೂಡ ನಿಮಗೆ ದೇಹಾಭಿಮಾನ ಬರ್ಕೂಡ್ದು. ಪ್ರಶ್ನೆ, ಕೌನ್ ಸಾ ಏಕ್ ಆದತ್ ಈಶ್ವರ್ಯ ಕಾಯಿದೆಗೆ ವಿರುದ್ಧ ಹೈ. ಯಾವೊಂದು ಅಭ್ಯಾಸ ಈಶ್ವರ್ಯ ಕಾನೂನಿಗೆ ವಿರುದ್ಧವಾಗಿದೆ. ಜಿಸ್ಮೆ ಬಹುತ್ ನುಕ್ಸಾನ್ ಹೋತಾ ಹೈ. ಇದರಿಂದ ತುಂಬಾನೇ ನಷ್ಟ ಆಗುತ್ತೆ. ಉತ್ತರ, ಕೋಯಿ ಬಿ ಫಿಲ್ಮಿ ಕಹಾನಿಯ ಸುನ್ನ ವ ಪಡ್ನಾ, ನಾವೆಲ್ಸ್ ಪಡ್ನಾ ಈ ಆದತ್ ಬಿಲ್ಕುಲ್ ಬೇಕಾಗಿದೆ. ಯಾವುದಾದ್ರೂ ಪಿಕ್ಚರ್ಗಳು ನೋಡೋದು, ನಾವೆಲ್ಸ್ ಓದೋದು, ಈ ಸೀರಿಯಲ್ಸ್ ಎಲ್ಲ ಏನೇನೋ ಬಂದ್ಬಿಟ್ಟಿದಾವಲ್ಲ, ಇವುಗಳನ್ನೆಲ್ಲ ನೋಡೋದು, ಇವೆಲ್ಲ ತುಂಬಾ ಲಾಸ್ ಮಾಡುತ್ತೆ. ಅಂದರೆ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರೋಗ್ರೆಸ್ ಆಗೋದಕ್ಕೆ ಬಿಡೋದಿಲ್ಲ. ಅವುಗಳಲ್ಲೆಲ್ಲ ಬುದ್ಧಿ ಹೊರಟೋಗುತ್ತಲ್ಲ. बाबा की मना है, बच्चे तुम्हें ऐसा कोई किताब नहीं पढ़ना. अगर कोई बी के ऐसा पुस्तक पढ़ता है तुम्हें एक दो को सावधान करो. ಬಾಬಾರವರು ಒಂದು ಸಂದೇಶ ಇದೆ, ಮಕ್ಕಳಿಗೆ ಮನ ಮಾಡ್ತಾರೆ, ನೀವು ಅಂಥ ಬುಕ್ಗಳನ್ನು ನೋಡೋಕ್ಕೂ ಹೋಗಬೇಡಿ, ಓದೋಕ್ಕೂ ಹೋಗಬೇಡಿ. ಒಂದು ವೇಳೆ ಯಾರಾದರೂ ಇಂಥ ಪುಸ್ತಕಗಳನ್ನು ಓದೋದು ಇದೆಲ್ಲ ಮಾಡ್ತಾರೆ ಅಂದರೆ ಅವರನ್ನು ಅವಾಯ್ಡ್ ಮಾಡಿ, ತಪ್ಪಿಸಿ, ಅದರಿಂದ ಎಚ್ಚರಿಕೆ ಕೊಡಿ ಅಂತಾರೆ. ಗೀತ್ ಮುಕುಡ ದೇಕಲೆ ಪ್ರಾಣಿ ಪುಣ್ಯ ಹೇ ಕಿತ್ತನ ಪಾಪ ಹೇ ಕಿತ್ತನ. ಹಾಡಿದೆ, ಮುಖವನ್ನು ನೋಡಿಕೋ ಪ್ರಾಣಿ, ಪುಣ್ಯ ಎಷ್ಟಿದೆ, ಪಾಪ ಎಷ್ಟಿದೆ. ಓಂ ಶಾಂತಿ. ಮೀಟೆ ಮೀಟೆ ರೂಹಾನಿ ಬಚ್ಚೋಂ ಪ್ರತಿ ರೂಹಾನಿ ಬಾಬಾ कहते हैं. ಮಧುರ ಮಧುರ ಆತ್ಮಿಕ ಮಕ್ಕಳ ಪ್ರತಿಯಾಗಿ ಆತ್ಮಿಕ ತಂದೆ ಹೇಳ್ತಾ ಇದ್ದಾರೆ, अपनी जांच करो याद की यात्रा से हम तमो प्रधान से सतो प्रधान तरफ कितना आगे बढ़े हैं. ಪ್ರತಿಯೊಬ್ಬರು ಅವ್ರನ್ನವರೇ ಚೆಕ್ ಮಾಡ್ಕೊಳ್ಳಿ, ನಾವು ತಮೋ ಪ್ರಧಾನದಿಂದ ಸತೋ ಪ್ರಧಾನದ ಕಡೆಗೆ ಎಷ್ಟು ಮುಂದೋಗಿದ್ದೇವೆ. ಕ್ಯೋಂಕಿ ಜಿತನಾ ಜಿತನಾ ಯಾದ್ ಕರೆಂಗೆ ಉತನಾ ಪಾಪ್ ಕಟ್ತೆ ಜಾಯಂಗೆ. ಎಷ್ಟೆಷ್ಟು ನೀವು ನೆನಪಿನಲ್ಲಿದ್ದು ಅಭ್ಯಾಸ ಮಾಡ್ತಾ ಹೋಗ್ತಿರೋ ಅಷ್ಟು ಪಾಪಗಳು ಸಮಾಪ್ತಿ ಆಗ್ತಾ ಹೋಗುತ್ತೆ. अब ये अक्षर कहाँ कोई ಶಾಸ್ತ್ರಾದಿ ಮೇ ಲಿಖಾ ಹುವಾ ಹೈ. ಈ ಅಕ್ಷರಗಳೆಲ್ಲಾದರೂ ಶಾಸ್ತ್ರಗಳಲ್ಲಿ ಬರೆದಿದೆಯಾ. ಕ್ಯೋಂಕಿ ಜಿಸ್ನೆ ಧರ್ಮ ಸ್ಥಾಪನ ಕಿಯಾ ಉಸ್ನೆ ಜೋ ಸಮझाया उसके ಶಾಸ್ತ್ರ ಬನೆ ಹುಯೇ ಹೈ और जो फिर बैठ पढ़ते हैं. ಯಾರೆಲ್ಲ ಧರ್ಮಗುರುಗಳು ಈ ಪ್ರಪಂಚಕ್ಕೆ ಬಂದರು, ಧರ್ಮಶಾಸ್ತ್ರಗಳನ್ನು ಬರೆದ್ರು, ಅದನ್ನು ಕೂತ್ಕೊಂಡು ಜನ ಓದ್ತಾರೆ. ಪುಸ್ತಕಕ್ಕೆ ಪೂಜಾ ಭಿ ಕರ್ತೆ, ಆ ಪುಸ್ತಕಗಳಿಗೆ ಪೂಜೆನೂ ಮಾಡ್ತಾರೆ. अब यह भी समझने की बात है. ಇದು ಕೂಡ ತಿಳ್ಕೊಳ್ತಕ್ಕಂಥ ಒಂದು ಮಾತಾಗಿದೆ. जबकि यह लिखा हुआ है देह सहित देह के सर्व संबंध जोड़ अपने को आत्मा समझो. ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಳ್ಳಿ. ಬಾಬಾ ಯಾದ್ ದಿಲಾತೆ ತುಮ್ ಬಚ್ಚೆ ಪಹಲೆ ಪಹಲೆ ಅಶರೀರಿ ಆಯತೆ. ಬಾಬಾ ಅವರು ನೆನಪು ಕೊಡಿಸ್ತಾ ಇದ್ದಾರೆ, ಮೊಟ್ಟ ಮೊದಲು ನೀವು ಪರಂಧಾಮದಿಂದ ಅಶರೀರಿಯಾಗಿ ಈ ಲೋಕಕ್ಕೆ ಬಂದಿದ್ರಿ. ವಹಾತು ಪವಿತ್ರ ಹೀ ರಹತೆ. ಅಲ್ಲಿದ್ದಾಗ ನೀವು ಹೆಂಗಿದ್ರಿ, ಪವಿತ್ರವಾದಂಥ ಆತ್ಮಗಳಾಗಿದ್ರಿ. ಮುಕ್ತಿ ಜೀವನ್ ಮುಕ್ತಿ ಮೇ ಪತಿತ ಆತ್ಮ ಕೋಯಿ ಜಾ ನಹಿ ಸಕ್ತೆ ಹೇ. ಮುಕ್ತಿಗಾಗಲಿ ಜೀವನ್ ಮುಕ್ತಿಗಳಾಗಲಿ ಯಾವುದೇ ಪತಿತಾತ್ಮಗಳು ಹೋಗೋದಕ್ಕೆ ಸಾಧ್ಯ ಇಲ್ಲ. ವಹೇ ನಿರಾಕಾರಿ ನಿರ್ವಿಕಾರಿ ದುನಿಯಾ. ಅದು ಮುಕ್ತಿಧಾಮ ಏನಿದೆ, ನಿರ್ವಿಕಾರಿ ನಿರಾಕಾರಿ ಪ್ರಪಂಚ. ಇಸ್ಕೋ ಕಹಾ ಜಾತಾ ಹೈ ಸಾಕಾರಿ ವಿಕಾರಿ ದುನಿಯಾ. ಈ ಪ್ರಪಂಚ ಏನಿದೆ ಇದಕ್ಕೆ ಸಾಕಾರಿ ಪ್ರಪಂಚ ಅಂತ ಹೇಳಲಾಗುತ್ತೆ. ಸಾಕಾರಿ ಪ್ರಪಂಚದಲ್ಲಿ ಸತ್ಯುಗ, ಫಿರ್ ಸತ್ಯುಗ ಮೇ ಯಹಿ ನಿರ್ವಿಕಾರಿ ದುನಿಯಾ ಬಂದು. ಇದೇ ಸಾಕಾರ ಪ್ರಪಂಚದಲ್ಲಿ ಮೊದಲು ಸತ್ಯುಗ ಇದ್ದಾಗ ಹೇಗಿತ್ತು, ಪವಿತ್ರವಾದಂಥ ಪ್ರಪಂಚ ಇತ್ತು, ನಿರ್ವಿಕಾರಿ ಪ್ರಪಂಚ ಇತ್ತು. ಸತ್ಯುಗ ಮೇ ರಹನೆ ವಾಲಾ ದೇವತಾओं का तो बहुत महिमा है. ಸತ್ಯುಗದಲ್ಲಿರುವಂಥ ದೇವಾನ್ ದೇವತೆಗಳಿಗೆ ತುಂಬಾನೇ ಏನಿದೆ, ಮಹಿಮೆ ಇದೆ. अब बच्चों को समझाया जाता है अच्छी रीति धारणा कर औरों को समझाओ. ಮಕ್ಕಳಿಗೆ ಬಾಬಾ ಅವರು ತಿಳಿಸ್ಕೊಡ್ತಾ ಇದ್ದಾರೆ, ಈ ಜ್ಞಾನವನ್ನು ಚೆನ್ನಾಗಿ ಜೀವನದಲ್ಲಿ ಕರಗತ ಮಾಡಿಕೊಡಿ, ಧಾರಣೆ ಮಾಡಿ, ಮತ್ತು ಬೇರೆಯವ್ರಿಗೂ ಇದನ್ನು ತಿಳಿಸ್ಕೊಡಿ. तुम आत्माएं जहाँ से आई हो पवित्र ही आई हो.
ನೀವು ಆತ್ಮಗಳು ಪರಂಧಾಮದಿಂದ ಈ ಲೋಕಕ್ಕೆ ಬಂದಿದ್ದೀರಿ. ಬಂದಾಗ ಹೆಂಗಿದ್ರಿ? ಪವಿತ್ರವಾದಂಥ ಆತ್ಮಗಳಾಗಿ ಬಂದ್ರಿ. ಫಿರ್ ಯಹಾ ಆಕರ್ ಅಪವಿತ್ರ ಭಿ ಜರೂರ್ ಹೋನಾ ಹೇ. ಅಲ್ಲಿಂದ ಇಲ್ಲಿಗೆ ಬಂದು ಅಪವಿತ್ರರು ಅವಶ್ಯಕವಾಗಿ ಆಗಬೇಕು. ಸತ್ಯುಗೋ ವೈಸ್ಲೆಸ್ ವರ್ಲ್ಡ್, ಕಲಿಯುಗೋ ವಿಶಸ್ ವರ್ಲ್ಡ್ ಕಹಾ ಜಾತಾ ಹೈ. ಸತ್ಯುಗಕ್ಕೆ ನಿರ್ವಿಕಾರಿ ಪ್ರಪಂಚ ಅಂತ, ಕಲಿಯುಗಕ್ಕೆ ವಿಕಾರಿ ಪ್ರಪಂಚ ಅಂತ ಹೇಳಲಾಗುತ್ತೆ. अब तुम पतित पावन बाबा को याद करते हो, कितना हमको पावन वाइसलेस बनाने आप विशेष दुनिया विशेष शरीर में हावೋ. ನೀವೆಲ್ಲರೂ ಕೂಡ ನನ್ನನ್ನು ಕರೆದಿದ್ದೀರಿ, ನಮ್ಮನ್ನೆಲ್ಲರನ್ನ ಪತಿತರನ್ನು ಪಾವನ ಮಾಡಲಿಕ್ಕೆ, ನಿರ್ವಿಕಾರಿ ಮಾಡಲಿಕ್ಕೆ, ಈ ವಿಕಾರಿ ಪ್ರಪಂಚದಲ್ಲಿ ವಿಕಾರಿ ಶರೀರದಲ್ಲಿ ಬನ್ನಿ ಅಂತ ಕರೆದಿದ್ದೀರಿ ಅಂತ. ಬಾಬಾ ಖುದ್ ಬೈಟ್ ಸಮझाते ಬ್ರಹ್ಮ ಕೆ ಚಿತ್ರೋಂ ಪರ್ ಹಿ ಮೂಂಜ್ತೆ ಹೈ. ಶಿವಬಾಬಾ ಕೂತ್ಕೊಂಡು ತಿಳಿಸ್ಕೊಡ್ತಾ ಇದ್ದಾರೆ. ಬ್ರಹ್ಮರವರ ಚಿತ್ರ ನೋಡಿಬಿಟ್ಟು ಸುಮಾರು ಜನ ಏನು ಮಾಡ್ತಾರೆ? ಕನ್ಫ್ಯೂಷನ್ ಆಗಿಬಿಡ್ತಾರೆ. ಕಿ ದಾದಾಕೋ ಕ್ಯೂ ಬಿಟ್ಟಾಯ ಹೈ. ಇಲ್ಲಿ ನೀವು ಧ್ಯಾನ ಮಂದಿರಗಳಲ್ಲೆಲ್ಲ ದಾದಾವ್ರನ್ನ ಯಾಕೆ ಕೊಡಿಸಿದ್ದೀರಾ ಅಂತ ಕೇಳ್ತಾರೆ. ಸಮझाना चाहिए कि यह तो ಭಗೀರಥ ಹೈ. ತಿಳಿಸ್ಬೇಕಾಗಿದೆ, ಇವರು ಭಗೀರಥ ಇದ್ದಾರೆ. ಶಿವ ಭಗವಾನ್ ವಾಚ ಹೈ ಯ ರಥ ಮೈನೆ ಲಿಯಾ. ಶಿವ ಭಗವಾನ್ ವಾಚ ಇದೆ, ಈ ರಥವನ್ನು ನಾನು ಆಧಾರವಾಗಿ ತೊಗೊಂಡಿದ್ದೀನಿ. ಕ್ಯೋಂಕಿ ಮುझे ಪ್ರಕೃತಿಗ ಆಧಾರ ಜರೂರ್ ಲೇನಾ ಚಾಹಿಯೆ. ಏಕೆಂದರೆ ನನಗೂ ಕೂಡ ಪ್ರಕೃತಿಯ ಆಧಾರವನ್ನು ಅವಶ್ಯಕವಾಗಿ ತಗೋಬೇಕಾಗುತ್ತೆ. ನಹಿ ತೋ ಮೈ ತುಮಕೋ ಪತಿತ್ ಸೇ ಪಾವನ್ ಕೇಸೆ ಬನಾವು. ಇಲ್ಲಾಂದರೆ ನಿಮ್ಮನ್ನು ಪತಿತರನ್ನು ನಾನು ಪಾವನ ಮಾಡೋದಾದರೂ ಹೇಗೆ? ರೋज़ पढ़ाता भी हूँ जरूर. अब बाबा तुम बच्चों को कहते अपने को आत्मा समझ माँ में कम याद करो. ಈಗ ಡೈಲಿ ಬಾಬಾ ಹೇಳ್ತಾರೆ, ನಾನು ಓದಿಸ್ತೇನೆ ನಿಮಗೆ ವಿದ್ಯೆಯನ್ನು ಅವಶ್ಯಕವಾಗಿ. ತಂದೆ ಹೇಳ್ತಾರೆ, ನೀವು ಮಕ್ಕಳಿಗೆ ನಾನು ಹೇಳ್ತೀನಿ, ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ನನ್ನನ್ನೇ ನೆನಪು ಮಾಡಿ. ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ನನ್ನನ್ನೇ ನೆನಪು ಮಾಡಿ. ಬಾಕಿ ಸಭಿ ಆತ್ಮಕೋ ಅಪನೆ ಬಾಬಾಕೋ ಯಾದ್ ಕರ್ನ. ಎಲ್ಲರ ಆತ್ಮಗಳು ಕೂಡ ತಮ್ಮ ತಂದೆಯನ್ನು ನೆನೀಬೇಕಾಗತ್ತೆ. ಕೃಷ್ಣ ತೋ ಸಭಿ ಆತ್ಮಕ ಬಾಪ್ ನಹಿ ಕಹೆಂಗೆ. ಕೃಷ್ಣನಿಗೆ ಎಲ್ಲ ಆತ್ಮಗಳಿಗೂ ತಂದೆ ಅಂತ ಕರೆಯೋದಿಲ್ಲ. ಇನ್ಕೋ ತೋ ಅಪನಾ ಶರೀರ ಹೈ ತೋ ಯಹ ಬಾಪ್ ಬಹುತ್ ಸಹಜ ಸಮझाते. ಇವ್ರಿಗಂತೂ ತಮ್ಮ ಶರೀರ ಇದೆ. ತಂದೆ ಬಹಳಷ್ಟು ಈಸಿ ಮಾಡಿ ಮಕ್ಕಳಿಗೆ ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ಜಬ್ ಭಿ ಕಿಸಿ ಕೋ ಸಮझाओ तो बोलो ಬಾಬಾ कहते तुम ಅಶರೀರಿ ಆಯೆ अब ಅಶರೀರಿ ಬನ್ಕರ್ ಜಾನಾ. ಇವಾಗ ನೀವು ಯಾರಿಗೇ ಎಕ್ಸ್ಪ್ಲನೇಷನ್ ಕೊಡ್ತೀರಿ ಅಂತಂದರೆ ತಂದೆ ಹೇಳ್ತಾರೆ, ನೀವು ಅಶರೀರಿಯಾಗಿ ಬಂದಿದ್ರಿ, ಈಗ ಅಶರೀರಿಯಾಗಿ ವಾಪಸ್ಸು ಹೋಗಬೇಕಾಗಿದೆ. ವಹಾಸೆ ಪವಿತ್ರ ಆತ್ಮ ಹಿ ಆತಿ ಹೇ. ಪರಂಧಾಮದಿಂದ ಬಂದಾಗ ಆತ್ಮಗಳು ಪವಿತ್ರಾತ್ಮಗಳೇ ಬರ್ತವೆ. ಬಲ್ ಕಲ್ ಕೊಯ್ ಆತೆ ಹೇ ತೋ ಪವಿತ್ರ ಹೇ ತೋ ಉನ್ಕಿ ಮಹಿಮಾ ಜರೂರ್ ಹೋಗಿ. ಪರಂಧಾಮದಿಂದ ನಿನ್ನೆ ಯಾರೋ ಒಂದು ಹೊಸ ಆತ್ಮ ಬರುತ್ತೆ ಅಂದರೆ ಅವ್ರಿಗೆ ಅವಶ್ಯಕವಾಗಿ ಮಹಿಮೆ ಜಾಸ್ತಿ ನಡೆಯುತ್ತೆ. ಸನ್ಯಾಸಿ, ಉದಾಸಿ, ಗೃಹಸ್ಥಿ ಜಿನ್ಕಾ ನಾಮ್ ಹೋತಾ ಹೈ. ಹೊಸದಾಗಿ ಬಂದಿರೋವಂಥ ಸಾಧು ಸಂತರ ಆತ್ಮಗಳಾಗ್ಬೋದು, ಗೃಹಸ್ಥಿಗಳಿರ್ಬೋದು, ಇವ್ರಿಗೆಲ್ರಿಗೂ ಹೆಸರು ಪ್ರಸಿದ್ಧಿ ಆಗೋದಕ್ಕೆ ಕಾರಣ ಇದೆ ಅಂತ. ಅಂದರೆ ಹೊಸ ಆತ್ಮಗಳು ಪರಂಧಾಮದಿಂದ ಬಂದಾಗ ಕಮಾಲ್ ಮಾಡ್ತವೆ, ಅವ್ರ ಹೆಸರು ಪ್ರಸಿದ್ಧಿ ಆಗಿಬಿಡುತ್ತೆ. ಜರೂರ್ ಉನ್ಕನ್ನ ಯಹ ಪೆಹಲಾ ಜನ್ಮ ಹೈನಾ. ಪ್ರಸಿದ್ಧಿ ಹೆಚ್ಚಿಗೆ ಪಡೆದಿರ್ತಕ್ಕಂಥವರು ಹೆಸರುವಾಸಿ ಆಗಿರ್ತಾರೆ, ಅವ್ರದ್ದು ಮೊದಲನೇ ಜನ್ಮ ಆಗಿದೆ ಅಂತ ತಿಳ್ಕೋಬೇಕು ಅಂತಾರೆ. उनको तो आना ही है धर्म स्थापन करने, जैसे बाबा गुरु नानक के लिए समझाते. ಅವ್ರು ಬರಬೇಕಾಗುತ್ತೆ ಅವ್ರವ್ರ ಧರ್ಮದ ಬಗ್ಗೆ ಜನಕ್ಕೆ ಬುದ್ಧಿ ಹೇಳಲಿಕ್ಕೆ, ತಿಳುವಳಿಕೆ ಕೊಡಲಿಕ್ಕೆ. ಹೀಗೆ ಬಾಬಾ ಅವರು ಉದಾಹರಣೆ ಕೊಟ್ಟಿದ್ದಾರೆ. ಗುರುನಾನಕ್ನ ಆತ್ಮ ಬಂತು, ಹೆಸರು ಪ್ರಸಿದ್ಧಿ ಆಗೋಯ್ತು. अब गुरु अक्षर भी कहना पड़ता है. ಈ ಗುರು ಅನ್ನೋ ಅಕ್ಷರ ಸೇರಿಸ್ಬೇಕಾಗತ್ತೆ. ಕ್ಯೋಂಕಿ ನಾನಕ್ ನಾಮ್ ತೋ ಬಹುತೋಂ ಕಾ ಹೈ. ಅನೇಕರಿಗೆ ಹೆಸರು ನಾನಕ್ ಅಂತ ಹೆಸರು ಇಟ್ಕೊಂಡಿದ್ದಾರೆ. जब किसी का महिमा की जाती है उसका मतलब से कहाँ जाता है ना. ಇವಾಗ ಯಾರ್ದಾದ್ರೂ ಮಹಿಮೆ ಮಾಡ್ತೀವಿ ಅಂದರೆ ಆ ಒಂದು ಲೆಕ್ಕದಿಂದ ಹೇಳಲಾಗುತ್ತಲ್ವಾ. ನಾ ಕಹೋ ಅಚ್ಚಾ ನಹಿ, ಹೇಳಲಿಲ್ಲ ಅಂದರೆ ಸರಿ ಇಲ್ಲ ಅಂತಾರೆ. ವಾಸ್ತವ ಮೇ ಬಚ್ಚೋಂ ಕೋ ಸಮझाया है ಗುರು ಕೋಯಿ ಹೈ ನಹಿ. ವಾಸ್ತವದಲ್ಲಿ ಹೇಳಬೇಕಂದ್ರೆ ಗುರು ಯಾರೂ ಇಲ್ಲ, ಶಿವ ಏಕಕ್ಕೆ, ಒಬ್ಬರನ್ನು ಬಿಟ್ಟು ಬೇರೆ ಯಾರು ಗುರು ಇಲ್ಲ. ಕಿಸ್ಕಾ ನಾಮ್ ಪರ್ ಹಿ ಗಾತೆ ಹೇ ಸದ್ಗುರು ಅಕಾಲ್. ಈಗ ಅವ್ರ ಹೆಸರ ಮೇಲೇ ಹೇಳಲಾಗುತ್ತೆ ಸದ್ಗುರು ಅಕಾಲ್ ಅಂತ. ಅಕಾಲ ಮೂರತ್ ಹೈ ಅರ್ಥಾತ್ ಕಿಸ್ಕೋ ಕಾಲ್ ನಾ ಖಾಯೆ ಯಹ ತೋ ಹೈ ಆತ್ಮ. ತಬ್ ತೋ ಕಹಾನಿಯಾ ಆದಿ ಬೈಟ್ ಬನಾಯಿ ಹೈ.
ಈಗ ಅವರು ಅಕಾಲ ಮೂರ್ತಿ, ಅರ್ಥಾತ್ ಯಾರಿಗೂ ಕೂಡ ಕಾಲ ಕಬಳಿಸೋದಿಲ್ಲ, ಅವರು ಆತ್ಮನೇ ಆಗಿದ್ದಾರೆ. ಅದರಿಂದ ಕತೆಗಳನ್ನು ಕೂತ್ಕೊಂಡು ಏನು ಮಾಡಿದ್ದಾರೆ, ರಚನೆ ಮಾಡಿದ್ದಾರೆ. ಫಿಲ್ಮಿ ಕಹಾನಿಯೋं को ಕಿತಾಬ್ ನಾವೆಲ್ಸ್ ಆದೀವಿ ಬಹುತ್ ಪಡ್ದೆ. ಈಗ ಪಿಕ್ಚರ್ದು ನಾವೆಲ್ಸ್ ಇದ್ದಾವೆ, ಬುಕ್ಸ್ ಇದ್ದಾವೆ, ಸೀರಿಯಲ್ಸ್ ಇದ್ದಾವೆ, ನೋಡೋದು ಓದೋದು ಮಾಡ್ತಾ ಇರ್ತಾರೆ. ಬಾಬಾ ಬಚ್ಚೋं को ಖಬರ್ದಾರ್ ಕರ್ತೆ ಕಭಿ ಭಿ ಕೋಯಿ ನಾವಲ್ ಆದಿ ಪಡ್ನಾ ನಹಿ ಹೈ. ಬಾಬಾ ಅವ್ರ ಮಕ್ಕಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಎಂದು ನೀವು ನಾವೆಲ್ಸ್ ಅದೆಲ್ಲ ಓದಕ್ಕೆ ಹೋಗ್ಬೇಡಿ. ಕೊಯ್ ಕೋ ಆದತ್ ಹೋ ಜಾತಾ ಹೈ, ಯಹಾ ತೋ ತುಮ್ ಸೌಭಾಗ್ಯಶಾಲಿ ಬಂತೆ ಹೋ. ಕೆಲವ್ರಿಗೆ ಇದೊಂದು ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ, ಅದು ಇದು ಓದೋದು ನೋಡೋದು ಎಲ್ಲ. ಇಲ್ಲಿ ನೀವು ಸೌಭಾಗ್ಯಶಾಲಿ ಆಗಿದ್ದೀರಿ. कोई बी के भी नावल्स पढ़ते हैं तो इसलिए बाबा सब बच्चों को कहते हैं कभी भी किसको नावल्स पढ़ना देखो तो झट उठाकर फाड़ दो. ಬಾಬು ಅವರು ಇಲ್ಲಿ ಮಕ್ಕಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಯಾರಾದರೂ ನಾವೆಲ್ಸ್ ತೊಗೊಂಡು ಬಂದು ಓದೋದು, BKS ಬಗ್ಗೆ ಹೇಳ್ತಾ ಇದ್ದಾರೆ, ತೆಗೆದುಕೊಂಡು ಓದ್ತಾ ಇದ್ರೆ ಅಂತ ಅವ್ರದ್ದು ತೆಕ್ಕೊಂಡು ಹರಿದಾಕ್ಬಿಟ್ರಿ. ಇಸ್ಮೇ ಢರ್ನ ನಹಿ ಏನಂತ್ಕೊಂತಾರೆ ಅಂತ ಹೆದರ್ಕೋಬೇಡಿ, ಇದು ತಪ್ಪು ಅಂತ ಅವ್ರಿಗೆ ಬುದ್ಧಿವಾದ ಹೇಳಿ. ಹಮ್ಕೋ ತೋ ಕೊಯ್ ಶಾಪ್ ನಾ ದೇವೆ ಗುಸ್ಸಾ ನಾ ಹೋ ಐಸಾ ಕೊಯ್ ಬಾತ್ ನಹಿ. ಯಾರು ನಮ್ಗೆ ಶಾಪ ಕೊಟ್ಬಿಡ್ತಾರೇನೋ, ಅವ್ರದ್ದು ಅರ್ಧಾಕ್ಬಿಟ್ರೆ ಅಥವಾ ಓದಿದ್ರೆ ಅಂತ ಹೇಳ್ಬಿಟ್ಟು ಇದು ಬಿಸಾಕಿದ್ರೆ ಇದಾಗುತ್ತೆ, ಕೋಪ ಬರುತ್ತೇನೋ, ಶಾಪ ಕೊಟ್ಬಿಡ್ತಾರೇನೋ ಅಂತ ಹೆದರ್ಕೋಬೇಡಿ. ತುಮಾರ ಕಾಮ್ ಹೇ ಏಕ್ ದೋ ಪೋಸ್ಟ್ ಸಾವಧಾನ್ ಕರ್ನ. ನಿಮ್ಮ ಕೆಲಸ ಆಗಿದೆ ಒಬ್ರಿಗೊಬ್ರಿಗೆ ಎಚ್ಚರಿಕೆ ಕೊಡೋ ಅಂಥದ್ದು. ಫಿಲ್ಮ್ ಕಿ ಕಹಾನಿಯ ಸುನ್ನ ಪಡ್ನಾ ಬೇಕಾಯ್ದ ಹೈ. ಪಿಕ್ಚರ್ದು ಸ್ಟೋರೀಸು ಓದೋದು ಆಮೇಲೆ ಕೇಳೋದು ಇವೆಲ್ಲನೂ ಏನಾಗಿದೆ, ಬೇಕಾಯ್ದ ಅಂದರೆ ಕಾನೂನಿಗೆ ವಿರುದ್ಧ ಅಂತ. ಬೇಕಾಯ್ದ ಕೊಯ್ ಚಲನ್ ಹೈ ತೋ ಜಟ್ ರಿಪೋರ್ಟ್ ಕರ್ನಾ ಚಾಹಿ. ಕಾನೂನಿಗೆ ವಿರುದ್ಧವಾಗಿ ಏನಾದರೂ ಯಾರಾದರೂ ಮಾಡ್ತಾ ಇದ್ದಾರೆ ಅಂದರೆ ರಿಪೋರ್ಟ್ ಮಾಡಿರಿ ದೊಡ್ಡವ್ರಿಗೆ. ನಹಿ ತೋ ಸುಧರೆಂಗೆ ಕೇಸೆ. ಇಲ್ಲ ಅಂದರೆ ಅವ್ರು ಎಲ್ಲಿ ಸುಧಾರಣೆ ಆಗ್ತಾರೆ. ಅಪ್ನಾ ನುಕ್ಸಾನ್ ಕರ್ತೆ रहेंगे, ತಮ್ಮದು ಲಾಸ್ ಮಾಡ್ಕೊತಾ ಇರ್ತಾರೆ. ಖುದ್ ಮೇ ಹಿ ಯೋಗ ಬಲ್ ನಹಿ ಹೋಗಾ, ಯಹಾ ಬೈಟ್ ಕ್ಯಾ ಬೈಟ್ ಸಿಕ್ಕಲಾಯಂಗೆ. ಸ್ವಯಂನಲ್ಲೇ ಯೋಗ ಶಕ್ತಿ ಇಲ್ಲ ಅಂದರೆ ಅವ್ರು ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾರೆ. बाबा की मना है, अगर फिर भी काम ऐसा करेंगे तो अंदर दिल जरूर खाती रहेंगे. ಈಗ ಬಾಬಾ ಅವ್ರದ್ದು ಮನ ಇದೆ, ಒಂದು ವೇಳೆ ಈ ರೀತಿ ಕಾರ್ಯ ಮಾಡಿದ್ರೆ ಒಳಗಡೆ ಮನಸ್ಸು ತಿಂತಾ ಇರ್ತಲ್ಲ, ಅಪ್ನ ನುಕ್ಸಾನ ಹೋಗ. ಈ ಥರ ಓದೋದು ಬರೆಯೋದ್ರಿಂದ ಏನಾಗುತ್ತೆ, ಅವ್ರಿಗವರೇ ಲಾಸ್ ಮಾಡ್ಕೊತಾರೆ. कोई भी में कोई अवगुण देखते हैं तो लिखना चाहिए. कोई बेकायदा चलन तो नहीं चलते हैं. ಏನಾದರೂ ಅವಗುಣಗಳನ್ನು ನೋಡ್ತೀರಿ ಅಂದರೆ ಬರೀಬೇಕು. ಯಾವುದೇ ಒಂದು ಕಾನೂನಿಗೆ ವಿರುದ್ಧವಾಗಿ ನಡೆಯೋದಿಲ್ವಾ. ಕ್ಯೂಂಕಿ ಬ್ರಾಹ್ಮಣ ಈ ಸಮಯ ಸರ್ವಿಸ್ ಮೇನ. ಈಗ ಬ್ರಾಹ್ಮಣರು ಈ ಸಮಯದಲ್ಲಿ ನೀವು ಸೇವೆನಲ್ಲಿದ್ದೀರಿ. बाबा भी कहते बच्चे नमस्ते, अर्थ सहित समझाते हैं. बच्चियाँ पढ़ाने वाले जो है उनसे देहाभिमान में नहीं आना चाहिए. ಅರ್ಥ ಸಹಿತವಾಗಿ ತಿಳಿಸ್ತಾ ಇದ್ದಾರೆ ಬಾಬಾ ಅವರೆಲ್ಲ. ಮಕ್ಕಳು ಕೂಡ ಓದುವಂಥವ್ರು ಯಾರಿದ್ದಾರೆ ಅವರು ದೇಹ ಅಭಿಮಾನದಲ್ಲಿ ಬರಬಾರ್ದು. ಟೀಚರ್ ಬಿ ಸ್ಟೂಡೆಂಟ್ ಕಾ ಕ್ಯಾ ಸರ್ವೆಂಟ್ ಹೋತಾ ಹೈ. ಟೀಚರ್ದು ಮತ್ತು ಸ್ಟೂಡೆಂಟ್ಸ್ದು ಏನು ಸೇವೆ ಇರುತ್ತೆ. ಗವರ್ನರ್ ಆದಿ ಈ ಚಿಟ್ಟಿ ಲಿಖತೆ ಹೈ, ನೀಚೆ ಸಹಿ ಕರೆಂಗೆ, ಐ ಆಮ್ ಒಬಿಡಿಯೆಂಟ್ ಸರ್ವೆಂಟ್. ಗವರ್ನರ್ ಎಲ್ಲ ಇರ್ತಾರಲ್ಲ, ಅವರು ಕೂಡ ಪತ್ರ ಬರಿಬೇಕಾದ್ರೆ ಕೆಳಗಡೆ ಬರೀತಾರೆ ಒಬಿಡಿಯೆಂಟ್ ಸರ್ವೆಂಟ್ ಅಂತ. ಬಿಲ್ಕುಲ್ ಸಮ್ಮುಖ ನಾಮ್ ಲಿಖೇಂಗೆ, ಬಿಲ್ಕುಲ್ ಹೆಸರನ್ನು ಸಮ್ಮುಖದಲ್ಲಿ ಬರೀತಾರೆ. ಬಾಕಿ ಕ್ಲರ್ಕ್ ಲಿಖೇಂಗೆ ಅಪನೆ ಹಾತ್ ಸೆ. ಕ್ಲರ್ಕ್ಗಳು ಮಿಕ್ಕಿದ್ದೆಲ್ಲ ಡೀಟೇಲ್ ಆಗಿ ಬರೀತಾರೆ. ಕಭಿ ಭಿ ಅಪ್ನಿ ಪಢಾಯಿ ನಹಿ ಲಿಖೇಂಗೆ, ಅಪ್ನಿ ಬಡಾಯಿ ನಹಿ ಲಿಖೇಂಗೆ. ಎಂದು ಅವರು ದೊಡ್ಡಸ್ತಿಕೆ ಅದ್ರ ಬಗ್ಗೆ ಬರೆಯೋದಿಲ್ಲ ಅಂತಾರೆ. ಆಜ್ಕಲ್ ಗುರು ತೋ ಅಪ್ನೆ ಆಪ್ಕೋ ಅಪೇ ಶ್ರೀ ಲಿಖ ದೇತೆ ಹೈ. ಈ ಕಲಿಯುಗದಲ್ಲಿ ಗುರುಗಳು ತಮ್ಮ ಒಂದು ಇವ್ರಿಗೆ ತಮಗೆ ತಾವು ಶ್ರೀ ಬರೆದ್ಬಿಡ್ತಾರೆ. ಯಹಾ ಭಿ ಕೋಯಿ ಐಸಾ ಹೈ ಜೋ ಶ್ರೀ ಫಲಾನ ಲಿಖ ದೇತೆ ಹೈ. ಇಲ್ಲಿ ಕೂಡ ಈ ರೀತಿ ಇರ್ತಾರೆ, ಶ್ರೀ ಫಲಾನ ಅಂತ ಬರೀತಾರೆ. ವಾಸ್ತವ ಐಸಾ ಭಿ ಲಿಖನಾ ನಹಿ ಚಾಹಿಯೆ. ಹೇಳಬೇಕು ಅಂದರೆ ಈ ರೀತಿ ಬರೀಕೂಡ್ದು. ನಾ ಫೀಮೇಲ್ ಶ್ರೀಮತಿ ಲಿಖ ಸಕ್ತಿ. ಶ್ರೀಮತ್ ತಬ್ ಮಿಲೆ ಜಬ್ ಶ್ರೀ ಸ್ವಯಂ ಆಕರ್ ಮತ್ ದೇವೆ. ನೋಡಿ, ಅಕ್ಕಂದ್ರಿಗೂ ಶ್ರೀಮತಿ ಅಂತ ಬರೀಕೂಡ್ದಂತೆ ಬಾಬಾ ಅವ್ರ ಲೆಕ್ಕದಲ್ಲಿ. ಯಾರೂ ಇಲ್ವಲ್ಲ ಇಲ್ಲಿ, ಅಣ್ಣಂದರು ಯಾರು ಶ್ರೇಷ್ಠರಿಲ್ಲ, ಅಕ್ಕಂದ್ರು ಯಾರು ಶ್ರೇಷ್ಠರಿಲ್ವಲ್ಲ, ಎಲ್ಲರೂ ಆತ್ಮಗಳು ಕೆಳಗಡೆ ಬಂದ್ಬಿಟ್ಟಿದಾರಲ್ಲ, ಶ್ರೇಷ್ಠರು ಅಂತ ಅರ್ಥ. ಆ ಥರ ಬರ್ಕೋಬೇಡ್ರಿ. ಈ ಕಲಿಯುಗದಲ್ಲಿ ಯಾರೂ ಶ್ರೇಷ್ಠರಿಲ್ಲ ಅಂತ ಬಾಬಾ ಹೇಳ್ತಾ ಇರೋದು.
ಬಾಬಾ ಅವ್ರು ಬಂದು ಮತ ಕೊಟ್ಟಾಗ್ಲೇ ಶ್ರೇಷ್ಠರಾಗೋದು. ಅಂದರೆ ಶಿವಬಾಬಾ ಬಂದು ಈ ಜ್ಞಾನ ಕೊಟ್ಟು ಆತ್ಮಗಳನ್ನು ಪ್ಯೂರಿಫೈ ಮಾಡಿದಾಗ, ಪವಿತ್ರ ಜೀವನ ಮಾಡಿದಾಗ ಮುಂದಿನ ಜನ್ಮದಲ್ಲಿ ಶ್ರೀ ಟೈಟ್ಲ್ ಬರುತ್ತೆ, ಈ ಜನ್ಮದಲ್ಲಿ ಇಲ್ಲ. ತುಮ್ ಸಮಜಾ ಸಕ್ತೆ ಹೋ ಜರೂರ್ ಕೋಯಿ ಕಿ ಮತ್ ಸೆ ಯ ದೇವತಾ ಬನೆ ಹೇನ. ನೀವು ಎಕ್ಸ್ಪ್ಲೈನ್ ಮಾಡ್ಬೋದು, ಯಾರ್ದೋ ಒಂದು ಶ್ರೀಮತದ ಮೇಲೇನೆ ದೇವತೆಗಳಾಗಿರ್ಬೇಕಲ್ವಾ ಅಂತ ಹೇಳಿ. ಭಾರತ್ ಮೇ ಕಿಸ್ಕೋ ಭಿ ಯ ಪತಾ ನಹಿ ಇತನಾ ಉಂಚ್ ವಿಶ್ವ ಕಾ ಮಾಲಿಕ್ ಕೇಸೆ ಬನೆ. ಭಾರತ ದೇಶದಲ್ಲಿ ಇಷ್ಟೊಂದು ದೊಡ್ಡ ದೇವತೆಗಳು ದೊಡ್ಡ ದೊಡ್ಡ ಪದವಿಗೆ ಹೆಂಗೆ ಹೋದ್ರು ಅನ್ನೋದು, ವಿಶ್ವದ ಮಾಲೀಕರು ಹೆಂಗಾದ್ರು ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಎಲ್ಲ ದೇವಾನ್ ದೇವತೆಗಳು ಕೂಡ ವಿಶ್ವದ ಮಾಲೀಕರಾಗಿದ್ದು ಹೇಗೆ? ಪರಮಾತ್ಮನ ಡೈರೆಕ್ಷನ್ಸ್ ಮೇಲೆ. ये पता नहीं कि इतना ऊंच विश्व का मालिक कैसे बने. तुमको तो यह नशा चढ़ना चाहिए. हम ये ऑब्जेक्ट की चित्र सदैव ಛತ್ತಿ ಮೇ ಲಗಾ ಹೋನಾ ಚಹಿಯೆ. ಗುರಿ ಉದ್ದೇಶದ ಚಿತ್ರವನ್ನು ಯಾವಾಗಲೂ ನಿಮ್ಮ ಹತ್ರ ಇಟ್ಕೊಂಡಿರಿ. ಇಸ್ಕೋ ಭಿ ಬತಾವೋ, ಯಾರಿಗೆ ಬೇಕಾದರೂ ತಿಳಿಸಿ. ಹಮ್ಕೋ ಭಗವಾನ್ ಪಡಾತೆ ಹೇ ಜಿಸ್ಸೆ ಹಮ್ ವಿಶ್ವ ಕಾ ಮಹಾರಾಜ ಮಹಾರಾಣಿ ಬಂದು. ಈಗ ನಮಗೆ ಸ್ವಯಂ ಭಗವಂತನೇ ಓದಿಸ್ತಾ ಇದ್ದಾರೆ, ಇದರಿಂದ ನಾವು ವಿಶ್ವದ ಮಾಲೀಕರು ಆಗ್ತೇವೆ ಅಂತ ತಿಳಿಸಿ. ಬಾಬಾ ಆಯಾ ಹೇ ಇಸ್ ರಾಜ್ಯ ಮೇ ಈ ಸ್ಥಾಪನಾ ಕರ್ನೆ. ಶಿವಬಾಬಾ ಬಂದಿರೋದೇ ಈ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ. ಇಸ್ ಪುರಾಣಿ ದುನಿಯಾಕ ವಿನಾಶ ಸಾಮನೆ ಕಡ ಹೇ. ಈ ಹಳೆಯ ಪ್ರಪಂಚದ ವಿನಾಶ ಅನ್ನೋದು ಎದುರುಗಡೆ ನಿಂತಿದೆ. ತುಮ್ ಚೋಟಿ ಚೋಟಿ ಬಚ್ಚಿಯ ತೋತಲೆ ಭಾಷಾ ಮೇ ಕಿಸ್ಕೋ ಭಿ ಸಮಜಾ ಸಕ್ತೆ ಹೋ. ಸಣ್ಣ ಸಣ್ಣ ಮಕ್ಕಳು ನೀವು ಭಾಳಷ್ಟು ಚೆನ್ನಾಗಿ ನಿಮ್ಮ ಪುಟಾಣಿ ಮಾತುಗಳಿಂದ ಯಾರಿಗೆ ಬೇಕಾದರೂ ತಿಳಿಸ್ಬೋದು. ಬಡೆ ಬಡೆ ಸಮ್ಮೇಳನ ಆದಿ ಹೋತಿ ಹೇ ಉಸ್ಮೇ ಭಿ ತುಮಕೋ ಬುಲಾತೆ. ದೊಡ್ಡ ದೊಡ್ಡ ಕಾನ್ಫರೆನ್ಸ್ಗಳಾಗುತ್ತೆ, ಅದರಲ್ಲಿ ನಿಮ್ಮನ್ನು ಕರೀತಾರೆ. ಯ ಚಿತ್ರ ತುಮ್ ಲೇ ಜಾವೋ ಬೈಟ್ ಕರ್ ಸಮಜಾವೋ. ಈ ಚಿತ್ರಗಳನ್ನು ತೊಗೊಂಡು ಹೋಗಿ ನೀವು ಕೂತ್ಕೊಂಡು ಎಲ್ರಿಗೂ ತಿಳಿಸ್ಕೊಡಿ. ಭಾರತ್ ಮೇ ಫಿರ್ಸೆ ಇನೋಂಕ ರಾಜ್ಯ ಸ್ಥಾಪನಾ ಹೋ ರಹಾ ಹೈ. ಇಂಡಿಯಾ ದೇಶದಲ್ಲಿ ಪುನಃ ದೇವತೆಗಳ ರಾಜ್ಯ ಬರ್ತಾ ಇದೆ ಅಂತ ಹೇಳಿ. ಕಹಾ ಭಿ ಭಾರಿ ಸಭಾ ಮೇ ಸಮಜಾ ಸಕ್ತೆ ಹೋ. ದೊಡ್ಡ ದೊಡ್ಡ ಸಭೆಗಳಲ್ಲಿ ನೀವು ಹೋಗ್ಬಿಟ್ಟು ಹೇಳ್ಬೋದು ಅಂತಾರೆ. ಸಾರಾ ದಿನ ಸರ್ವಿಸ್ ಕಾ ಭಿ ನಶಾ ರಹನಾ ಚಹಿಯೆ. ಇಡೀ ದಿನ ಸೇವೆ ಮಾಡಬೇಕು ಅನ್ನೋಂಥ ಇಂಟ್ರೆಸ್ಟ್ ಬೇಕು. ಭಾರತ್ ಮೇ ಇನ್ಕಾ ರಾಜ್ಯ ಸ್ಥಾಪನ್ ಹೋ ರಹೆ. ಬಾಬಾ ಹಮ್ಕೋ ರಾಜ್ಯೋಗ ಸಿಕ್ಲಾ ರಹೆ. ಶಿವ್ ಭಗವಾನ್ ವಾಚ್ ಹೇ ಬಚ್ಚೆ ತುಮ್ ಅಪನೆ ಕೋ ಆತ್ಮ ಸಮಜ್ ಮುಜೆ ಯಾದ್ ಕರೋ. ಶಿವ ಭಗವಾನ್ ವಾಚ ಇದೆ, ಹೇ ಮಕ್ಕಳೇ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ನನ್ನನ್ನು ನೆನಪು ಮಾಡ್ರಿ. ತೋ ತುಮ್ ಯಹ ಬನ್ ಜಾಯ್. ನೆನಪು ಮಾಡಿದ್ದೆ ಆದರೆ ನೀವು ದೇವತೆಗಳು ಆಗ್ಬಿಡ್ತೀರಾ ಅಂತ ಹೇಳ್ತಾ ಇದ್ದಾರೆ. 21 ಜನ್ಮಕ್ಕೆ ಅದು 21 ಜನ್ಮಕ್ಕೆ ದೇವತಾ ಗುಣಗಳನ್ನು ಪಡೆದು ದೇವತಾ ಪದವಿಯನ್ನು ಪಡ್ಕೊತೀರಾ. ದೈವಿ ಗುಣ ಭೀ ಧಾರಣ ಕರ್ನ. ಅದಕ್ಕೋಸ್ಕರನೇ ಇವಾಗ ದೈವಿ ಗುಣಗಳನ್ನು ಕಲಿಬೇಕು. ಅಭಿ ತೋ ಸಬ್ಕೆ ಅಸುರಿ ಗುಣ ಹೇ ಶ್ರೇಷ್ಠ ಬನಾನೆ ವಾಲಾ ತೋ ಏಕ್ ಹಿ ಶ್ರೀ ಶ್ರೀ ಶಿವಬಾಬಾ. ಈಗಂತೂ ಎಲ್ಲರದು ಅಸುರಿ ಗುಣ ಸೇರ್ಕೊಂಡ್ಬಿಟ್ಟಿದೆ. ಶ್ರೇಷ್ಠರನ್ನಾಗಿ ಮಾಡೋರು ಒಬ್ಬರೇ ಶಿವಬಾಬಾ ಆಗಿದ್ದಾರೆ. ವಹಿ ಉಂಚೇತೆ ಉಂಚ ಬಾಬಾ ಅಮ್ಕೋ ಪಡಾತೆ. ಈಗ ಶಿವಬಾಬಾನೇ ಬಂದು ನಮ್ಮನ್ನು ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡಿ ಏನು ಮಾಡ್ತಾ ಇದ್ದಾರೆ? ಓದಿಸ್ತಾ ಇದ್ದಾರೆ. ಶಿವ ಭಗವಾನ್ ವಾಚ್ ಮನ್ಮನ ಬಹು ಭಗೀರಥ ಈತೋ ಮಶೂರೈನ. ಶಿವ ಭಗವಾನ್ ವಾಚ ಅನ್ನೋದು ಫೇಮಸ್ ಆಗಿದೆ, ಭಗೀರಥ ಅನ್ನೋದು ಹೆಸರುವಾಸಿ ಆಗಿದೆ ಅಲ್ವಾ. ಭಗೀರಥ್ ಕೋ ಹಿ ಬ್ರಹ್ಮ ಕಹಾ ಜಾತ ಕಿಸ್ಕಾ ಮಹಾವೀರ್ ಬಿ ಕೇತೆ. ಭಗೀರಥ ಅಂತ ಹೇಳಿ ಬ್ರಹ್ಮನಿಗೆ ಹೇಳಲಾಗುತ್ತೆ, ಅವ್ರಿಗೆ ಮಹಾವೀರರು ಅಂತ ಹೇಳಲಾಗುತ್ತೆ. ಯಾ ದಿಲ್ವಾಡ ಮಂದಿರ್ ಮೇ ಬೈಟೆ ಹುಯೆ. ಇಲ್ಲಿ ಕೂಡ ದಿಲ್ವಾಡ ಮಂದಿರದಲ್ಲಿ ಕೂತ್ಕೊಂಡಿದ್ದಾರೆ. ಜೈನಿ ಆದಿ ಜೋ ಮಂದಿರ್ ಬನಾತೆ ಹೇ ಬನಾನೆ ವಾಲೆ ಉನ್ಕೋ ಕೊಯ್ ಜಾನ್ತೆ ತೋಡಿ. ಈಗ ಜೈನ್ಸು ದೊಡ್ಡ ದೊಡ್ಡ ದೇವಸ್ಥಾನಗಳು ಕಟ್ಟಿಸ್ತಾರೆ, ಮಹಾವೀರನದು ಎಲ್ಲ. ಅವ್ರಿಗೆಲ್ಲ ಏನು ಗೊತ್ತು? ಚೋಟಿ ಚೋಟಿ ಬಚ್ಚಿಯ ಕೊಯ್ ಸೆ ಭಿ ವಿಜಿಟ್ ಲೇ ಸಕ್ತೆ ಹೋ. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಯಾರ ಜೊತೆಯಲ್ಲಿ ಹೋಗ್ಬಿಟ್ಟು ನೀವು ಈ ಜ್ಞಾನದ ಬಗ್ಗೆ ಇದು ಮಾಡ್ಬೋದು. ಅಭಿ ತುಂಬ ಬಚ್ಚೆ ಬಹುತ್ ಶ್ರೇಷ್ಠ ಬಂದರೆ. ಈಗ ನೀವು ಮಕ್ಕಳು ತುಂಬ ಶ್ರೇಷ್ಠರು ಆಗ್ತಾ ಇದ್ದೀರಿ. ಭಾರತ್ಗೆ ಏಮ್ ಆಬ್ಜೆಕ್ಟ್ ಹೈ. ಈ ಭಾರತ ದೇಶದ ಗುರಿ ಮತ್ತು ಉದ್ದೇಶ ಇದೆ. ಕಿತ್ನಾ ನಶಾ ಚಡ್ನಾ ಚೈ. ಈ ಜ್ಞಾನದ ಪಾಯಿಂಟ್ಸ್ ಕೇಳಿ ಕೇಳಿ ನಿಮ್ಗೆ ಎಷ್ಟು ನಶೆ ಇರಬೇಕು ಅಂತ. ಸಣ್ಣ ಸಣ್ಣ ಪುಟ್ಟಾಣಿ ಮಕ್ಕಳು ರೆಡಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದೊಡ್ಡ ದೊಡ್ಡವ್ರಿಗೆಲ್ಲ ಹೇಳ್ಬೋದು ನೀವು, ನೋಡಿ ಸಣ್ಣ ಮಕ್ಕಳಿಗೆ ಎಷ್ಟು ಒಳ್ಳೆ ಜ್ಞಾನ ಬಂದಿದೆ ಅಂತ ಹೇಳ್ಬೋದು, ಅವ್ರಿಗೆ ಪ್ರಿಪ್ರೇಷನ್ ಮಾಡಿಸಿ ಅಂತಿದ್ದಾರೆ. ಯಹ ಬಾಬಾ ಅಚ್ಚಿ ರೀತಿ ನಶಾ ಚಡಾತೆ ಹೇ. ಸಬ್ ಕೇತೆ ಹಮ್ಸು ಲಕ್ಷ್ಮೀನಾರಾಯಣ ಬನೆ. ಎಲ್ಲರೂ ಹೇಳ್ತಾರೆ ನಾವು ಲಕ್ಷ್ಮೀನಾರಾಯಣರಾಗ್ತೇವೆ ಅಂತ. ಸೀತಾರಾಮ್ ಬನ್ನೆ ಕೆ ಲಿಯೇ ಕೋಯಿ ಹಾತ್ ನಹಿ ಉಠಾತೆ ಹೇ. ತ್ರೇತಾಯುಗದಲ್ಲಿ ಸೀತಾರಾಮನ ವಂಶದಲ್ಲಿ ಹುಟ್ಟಕ್ಕೆ ಯಾರು ಇಷ್ಟಪಡೋದಿಲ್ಲ ಅಂತಾರೆ, ಯಾರು ಕೈ ಎತ್ತೋದಿಲ್ಲ ಅಂತಾರೆ. ಯಾಕೆಂದರೆ ರಾಮಂದ ಇದೆಯಲ್ವಾ, ನಿಂದನೆ ಮಾಡಿಬಿಟ್ಟಿದ್ದಾರೆ.
ಅಭಿ ತೋ ತುಮ್ ಹೋ ಅಹಿಂಸಕ್ ಕ್ಷತ್ರಿ. ಈಗ ನೀವು ಅಹಿಂಸಕರು ಕ್ಷತ್ರಿಯರು, ಅವ್ರ ಕ್ಷತ್ರಿಯರು. ತುಮ್ ಅಹಿಂಸಕ್ ಕ್ಷತ್ರಿಯೋಂ ಕೋ ಕೋಯಿ ಬಿ ನಹಿ ಜಾನ್ತೆ. ನೀವು ಅಹಿಂಸಕವಾಗಿರ್ತಕ್ಕಂಥ ಕ್ಷತ್ರಿಯರಿಗೆ ಯಾರೂ ತಿಳ್ಕೊಂಡಿಲ್ಲ. ತುಮ್ ಅಪ್ನಿ ಸಮಸ್ತೆ ಹೋ, ಅಭಿ ಸಮಸ್ತೆ ಹೋ ಗೀತಾ ಮೇ ಬಿ ಅಕ್ಷರ ಹೇ ಮನ್ಮನಾಭ. ಈಗಷ್ಟೇ ನೀವು ತಿಳ್ಕೊಂಡಿದ್ದೀರಿ ಭಗವದ್ಗೀತೆಯಲ್ಲಿ ಮನ್ಮನಾಭದ ಅಕ್ಷರ ಇದೆ. ಅಪನೆ ಕೋ ಆತ್ಮ ಸಮझो, ಯಹ ತೋ ಸಮझाने की बात है ना. ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಳ್ಳಿ, ಇದು ತಿಳಿಸ್ಕೊಡ್ತಕ್ಕಂಥ ಒಂದು ವಿಚಾರ ಆಗಿದೆ. ಅವರು कोई भी समझा नहीं सकते, ಬೇರೆ ಯಾರು ನಿಮಗೆ ತಿಳಿಸಕ್ಕೆ ಸಾಧ್ಯ ಇಲ್ಲ. बाबा बैठ बच्चों को शिक्षा देते, बच्चे अपन ಆತ್ಮ ಅಭಿಮಾನಿ ಬನೋ. ತಂದೆ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ, ಆತ್ಮ ಅಭಿಮಾನಿಗಳು ಹಾಗೆ. ಈ ಆದತ್ ತುಮಾರಿ ಫಿರ್ 21 ಜನ್ಮೋं के लिए ಚಲ್ನಿ ಹೇ. ಈ ಅಭ್ಯಾಸ ನಿಮ್ಗೆ 21 ಜನ್ಮಗಳಿಗೆ ನಡಿಬೇಕಾಗಿದೆ. ತುಮಕೋ ಶಿಕ್ಷಾ ಮಿಲ್ತಿ ಹೇ 21 ಜನ್ಮೋं के लिए. ನಿಮಗೂ ಕೂಡ ಶಿಕ್ಷಣ ಸಿಗ್ತಾ ಇದೆ 21 ಜನ್ಮಗಳಿಗೆ. ಬಾಬಾ ಗಡಿ ಗಡಿ ಮೂಲ ಬಾತ್ ಸಮझाते. ಕ್ಷಣ ಕ್ಷಣಕ್ಕೂ ತಂದೆ ಮೇನ್ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. अपने को आत्मा समझकर बैठो, परमात्मा बाप बैठ, हम आत्माओं को बैठ समझाते हैं. ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಂಡು ಕೂತ್ಕೊಳ್ಳಿ, ಪರಮಾತ್ಮ ತಂದೆ ನಾವು ಆತ್ಮಗಳಿಗೆ ಕೂತ್ಕೊಂಡು ತಿಳಿಸ್ತಾ ಇದ್ದಾರೆ. ತುಮ್ ಗಡಿ ಗಡಿ ದೇಹಾಭಿಮಾನ ಮೇ ಆ ಜಾತೆ ಹೋ. ನೀವು ಕ್ಷಣ ಕ್ಷಣಕ್ಕೂ ದೇಹಾಭಿಮಾನದಲ್ಲಿ ಬಂದ್ಬಿಡ್ತೀರಿ ಅಂತ. ಜೈ ಜೈ. ಫಿರ್ ಗರ್ಭಾರ್ ಆದಿ भी ಗರ್ಭಾರ್ ಆದಿ ಮೇ ಯಾದ್ ಆ ಜಾತ ಹೈ. ಆವಾಗ ನಿಮಗೆ ಮನೆ ಅದು ಇದು ಎಲ್ಲ ನೆನಪಿಗೆ ಬರುತ್ತೆ. ಯಹ ಹೋತಾ ಹೈ ಭಕ್ತಿ ಮಾರ್ಗ ಮೇ भी, ಭಕ್ತಿ ಕರ್ತೆ ಕರ್ತೆ ಬುದ್ಧಿ ಅವ್ರ ತರಫ್ ಚಲಿ ಜಾತಿ. ಭಕ್ತಿ ಮಾರ್ಗದಲ್ಲಿ ಕೂಡ ಕೆಲವರಿಗೆ ಭಕ್ತಿ ಮಾಡ್ತಾ ಮಾಡ್ತಾ ಬುದ್ಧಿ ಬೇರೆ ಬೇರೆ ಕಡೆ ಹೊರಟೋಗುತ್ತೆ. ಏಕ ಟಿಕ್ ಸಿರ್ಫ್ ನೌದಾ ಭಕ್ತಿ ವಾಲೆ ಹಿ ಬೈಟ್ ಸಕ್ತೆ ಹೇ. ಬಾಬಾ ಹೇಳ್ತಾರೆ, ಇಲ್ಲಿ ನವದಾ ಭಕ್ತಿ ಮಾಡಿರೋ ಅಂಥವ್ರು ಕೂತ್ಕೊಂಡು ತಿಳ್ಕೊಂಡು ಮತ್ತು ಜ್ಞಾನದಲ್ಲಿ ಉಳಿತಾರೆ ಅಂತ. ಜಿನ್ಕಾ ತೀವ್ರ ಭಕ್ತಿ ಕಹಾ ಜಾತಾ ಹೈ. ಇದನ್ನೇ ತೀವ್ರವಾದಂಥ ಭಕ್ತಿ ಅಂತ. ಏಕದಮ್ ಲವಲೀನ್ ಹೋ ಜಾತ. ಭಕ್ತಿನಲ್ಲಿ ಇಷ್ಟು ತಲ್ಲೀನ ಆಗೋಗ್ಬಿಡ್ತಾರೆ, ಬೇರೆ ಯಾವ ಯೋಚನೆನೂ ಇರಲ್ಲ. तुम जैसे याद में बैठते हो, कोई समय एकदम ಅಶರೀರಿ ಬನ್ ಜಾತೆ ಹೋ. ನೀವು ಕೂಡ ನೆನಪಿನಲ್ಲಿ ಕೂತ್ಕೊಂಡಾಗ ಏಕದಮ್ ಏನಾಗ್ಬಿಡ್ತೀರಾ, ಅಶರೀರಿ ಆಗ್ಬಿಡ್ತೀರಾ. ಜೋ ಅಚ್ಚೆ ಬಚ್ಚೆ ಹೋಂಗೆ ವಹಿ ಐಸೆ ಅವಸ್ಥಾ ಮೇ ಬೈಠೇಂಗೆ. ಯಾರು ಚೆನ್ನಾಗಿ ಒಳ್ಳೆ ಯೋಗ ಸ್ಥಿತಿಯಲ್ಲಿ ಇರ್ತಾರೆ ಅವರೇ ಈ ರೀತಿ ಅವಸ್ಥೆಯಲ್ಲಿ ಕೂತ್ಕೊಂತಾರೆ. ದೇಹ ಕಾ ಭಾನ್ ನಿಕಲ್ ಜಾಯೇಗ. ದೇಹ ಭಾವನೆಗಳೆಲ್ಲ ಏನಾಗುತ್ತೆ, ಹೊರಟೋಗ್ಬಿಡುತ್ತೆ ಅಂತಿದ್ದಾರೆ. ಅಶರೀರಿ ಹೋ ಉಸ್ ಮಸ್ತಿ ಮೇ ಬೈಠೆ रहेंगे. ಅಶರೀರಿಯಾಗಿ ಅದೇ ಮಸ್ತಿಯಲ್ಲಿ ನೀವು ಕೂತೇ ಇರ್ತೀರಾ. ಯಹ ಆದತ್ ಪಡ್ ಜಾಯೇಗಿ. ಸನ್ಯಾಸಿ ಬಿ ತತ್ವಜ್ಞಾನಿ ವ ಬ್ರಹ್ಮಜ್ಞಾನಿ. ಇದು ನಿಮಗೆ ಅಭ್ಯಾಸ ಆಗೋಗ್ಬಿಡುತ್ತೆ. ಸನ್ಯಾಸಿಗಳು ತತ್ವಜ್ಞಾನಿಗಳು ಬ್ರಹ್ಮಜ್ಞಾನಿಗಳು ಆಗಿರ್ತಾರೆ. ಕೇತೆ ಹಮ್ ಲೀನ್ ಹೋ ಜಾಯೇಂಗೆ. ಹೇಳ್ತಾರೆ ನಾವು ಲೀನ್ ಆಗೋಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು. ಯಾ ಪುರಾಣ ಶರೀರ ಚೋಡ್ ಬ್ರಹ್ಮತತ್ವ ಮೇ ಲೀನ್ ಹೋ ಜಾಯೇಂಗೆ. ಅವರು ಕೂಡ ತಮ್ಮ ಹಳೆ ದೇಹ ಬಿಟ್ಟು ಬ್ರಹ್ಮತತ್ವದಲ್ಲಿ ಐಕ್ಯ ಆಗ್ತೀವಿ ಅಂತ ತಿಳ್ಕೊಂಡು ಬಿಡ್ತಾರೆ. ಆದರೆ ಯಾರು ಕೂಡ ಬ್ರಹ್ಮತತ್ವದಲ್ಲಿ ಹೋಗಿ ಐಕ್ಯ ಆಗೋದಿಲ್ಲ. ಸಬ್ಕೋ ಅಪನ ಅಪನ ಧರ್ಮ. ಎಲ್ರದ್ದು ಅವ್ರವ್ರದ್ದೇ ಆದಂಥ ಧರ್ಮ ಇದೆ, ಅವ್ರ ಪಾರ್ಟ್ ಇದೆ. ಅವ್ರ ಸಮಯ ಬಂದಾಗ ಅವ್ರು ಬರಲೇಬೇಕು. ಬ್ರಹ್ಮತತ್ವದಲ್ಲಿ ಐಕ್ಯ ಆಗೋಗ್ಬಿಟ್ರೆ ಬರೋದೇ ಇಲ್ಲಿ, ಮತ್ತು ಪಾತ್ರ ಇಲ್ಲಿರುತ್ತೆ. ನಾಟಕ ಸೃಷ್ಟಿ ಚಕ್ರ ರಿಪೀಟ್ ಆಗುತ್ತೆ ಅನ್ನೋದು ಗೊತ್ತಿಲ್ವಲ್ಲ ಸುಮಾರು ಜನಕ್ಕೆ. कोई भी दूसरे धर्म को नहीं मानते हैं. आदि सनातन देवी देवता धर्म वाले ही तमो प्रधान बन गए हैं. ಯಾರು ಕೂಡ ಸನಾತನ ದೇವಿ ದೇವತಾ ಧರ್ಮದವರು ತಿಳ್ಕೊಂಡಿಲ್ಲ ತಮ್ಮ ಧರ್ಮವನ್ನು, ಅದರಿಂದನೇ ತಮೋ ಪ್ರಧಾನರು ಆಗ್ಬಿಟ್ಟಿದ್ದಾರೆ. ಅಂದರೆ ಧರ್ಮದ ಮೂಲ ಸಿದ್ಧಾಂತಗಳೇನಿದ್ದಾವೆ ಅವೆಲ್ಲ ಮರ್ತು ಬಿಟ್ಟಿದ್ದಾರೆ. ಅದರಿಂದ ಇವತ್ತು ಈ ರೀತಿ ಆಯಿತು ಅಂತಾರೆ. ಒರಿಜಿನಲ್ ಜ್ಞಾನ ಬಾಬಾ ಅವ್ರು ಬಂದು ಮತ್ತೆ ಕೊಡ್ತಾ ಇದ್ದಾರೆ. गीता का भगवान कब आया था, गीता का युग कब था, कोई नहीं जानते. ಗೀತೆಯ ಭಗವಂತ ಸೃಷ್ಟಿಗೆ ಯಾವಾಗ ಬಂದಿದ್ರು, ಗೀತಾ ಜ್ಞಾನ ಯಾವಾಗ ಜಗತ್ತಿಗೆ ಕೊಟ್ಟಿದ್ರು, ಇದು ಯಾರು ತಿಳ್ಕೊಂಡೇ ಇಲ್ಲ. ತುಮ್ ಜಾನ್ತೆ ಹೋ ಇಸ್ ಸಂಗಮ ಪರ್ ಹಿ ಬಾಪ್ ಆಕರ್ ರಾಜಯೋಗ ಸಿಕ್ಲಾತೆ. ನಿಮಗೆ ಗೊತ್ತಿದೆ ಈ ಸಂಗಮಯುಗ ಬಂದಾಗ್ಲೇ ಭಗವಂತ ಬಂದು ರಾಜಯೋಗವನ್ನು ಕಲಿಸ್ತಾ ಇದ್ದಾರೆ. ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬನಾತೆ ಹೇ. ತಮೋ ಗುಣಗಳಲ್ಲಿರೋರನ್ನ ಶಿವಬಾಬಾ ಬಂದು ಸತೋ ಗುಣಗಳ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಭಾರತ್ ಕಿ ಹಿ ಬಾತ್ ಹೈ, ಅನೇಕ ಧರ್ಮ ಬಿ ಜರೂರ್ ಥೇನಾ. ಅನೇಕ ಧರ್ಮಗಳು ಕೂಡ ಇತ್ತಲ್ವ ಅವಶ್ಯಕವಾಗಿ.
ಗಾಯನ್ ಹೇ ಏಕ ಧರ್ಮ ಕಿ ಸ್ಥಾಪನಾ ಅನೇಕ ಧರ್ಮ ಕಾ ವಿನಾಶ್. ಗಾಯನ ಕೂಡ ಇದೆ, ಒಂದು ಧರ್ಮದ ಸ್ಥಾಪನೆ ಅನೇಕ ಧರ್ಮಗಳ ವಿನಾಶ. ಸತ್ಯುಗ ಮೇ ತಾ ಏಕ ಧರ್ಮ, ಅಭಿ ಕಲಿಯುಗ ಮೇ ಹೇ ಅನೇಕ ಧರ್ಮ. ಸತ್ಯುಗದಲ್ಲಿತ್ತು ಒಂದೇ ಧರ್ಮ, ಈಗ ಕಲಿಯುಗದಲ್ಲಿದೆ ಅನೇಕ ಧರ್ಮಗಳು. ಫಿರ್ ಭಿ ಏಕ ಧರ್ಮ ಕಿ ಸ್ಥಾಪನಾ ಹೋತಿ ಹೇ, ಆದರೂ ಕೂಡ ಒಂದು ಧರ್ಮ ಅನ್ನೋದು ಸ್ಥಾಪನೆ ಆಗುತ್ತೆ. ಏಕ ಧರ್ಮ ತಾ ಬಾಕಿ ಸಬ್ ಖಡೆ ಹೇ. ಇವತ್ತು ಅನೇಕ ಧರ್ಮಗಳು ನಿಂತಿದ್ದಾವೆ. ಬಡೆ ಕೆ ಜಾಡ್ ಕಾ ಭಿ ಮಿಸಾಲ್ ಭಿ ಬಿಲ್ಕುಲ್ ಠೀಕ್ ಹೈ. ಕಲ್ಪವೃಕ್ಷದ್ದು ಕೂಡ ಉದಾಹರಣೆ ಸರಿ ಇದೆ ಅಂತ. ಫೌಂಡೇಶನ್ ಹೈ ನಹಿ, ತಳಪಾಯನೇ ಇಲ್ಲ ಅಂತಿದ್ದಾರೆ. ಫೌಂಡೇಶನ್ನೇ ಇಲ್ಲ, ಬಾಕಿ ಸಾರಾ ಜಾಡ್ ಖಡಾ ಹೇ. ಇವತ್ತು ಇಡೀ ವೃಕ್ಷ ಏನಾಗಿದೆ, ನಿಂತಿದೆ. ಜೈಸೆ ಇಸ್ಮೆ ಭಿ ದೇವಿ ದೇವತಾ ಧರ್ಮ ಹೈ ನಹಿ, ಅದರಲ್ಲಿ ಕೂಡ ದೇವತಾ ಧರ್ಮ ಅನ್ನೋದೇ ಇಲ್ಲ ಆಗ್ಬಿಟ್ಟಿದೆ. आदि सनातन देवी देवता धर्म जो थना था वह सब प्रायलोप हो गया है. ಏನು ಆದಿ ಸನಾತನ ದೇವಿ ದೇವತಾ ಧರ್ಮ ಫೌಂಡೇಶನ್ ಇತ್ತೋ ಅದೇನೇ ಇವತ್ತು ಇಲ್ದಿರ ಆಗೋಗ್ಬಿಟ್ಟಿದೆ ಅಂತಿದೆ. ಫಿರ್ಸೆ ಬಾಬಾ ಸ್ಥಾಪನಾ ಕರ್ತೆ, ಪುನಃ ತಂದೆ ಬಂದು ಏನು ಮಾಡ್ತಾ ಇದ್ದಾರೆ, ಸ್ಥಾಪನೆ ಮಾಡ್ತಾ ಇದ್ದಾರೆ. ಬಾಕಿ ಇತನೇ ಸಬ್ ಧರ್ಮ ತೋ ಪೀಚೆ ಆಯೆ, ಇಷ್ಟೊಂದು ಧರ್ಮಗಳೇನಿದ್ದಾವೆ ಇವೆಲ್ಲ ನಂತರ ಬಂದಿದೆ ಅಂತ. फिर चक्र रिपीट जरूर करना है. सृष्टि चक्र 5,000 ವರ್ಷಕ್ಕೊಂದ್ಸಲ रिपीट ಆಗಲೇಬೇಕಲ್ವಾ. अर्थात पुरानी दुनिया से फिर नई दुनिया होती है. नई दुनिया में इतने इनों का राज्य था ना. ಈಗ ಹೊಸ ಪ್ರಪಂಚ ಆಗ್ತಾ ಇದೆ. ಅವಶ್ಯಕವಾಗಿ ಹೊಸ ಪ್ರಪಂಚದಲ್ಲಿ ದೇವತೆಗಳದೇ ರಾಜ್ಯ ಇತ್ತಲ್ಲ. ತುಮಾರೆ ಪಾಸ್ ಬಡೆ ಚಿತ್ರ ಬಿ ಹೇ, ನಿಮ್ಮ ಬಳಿ ತುಂಬ ಒಳ್ಳೊಳ್ಳೆ ಚಿತ್ರಗಳು ಇದ್ದಾವೆ. छोटे भी है, ಚಿಕ್ಕವೂ ಇದ್ದಾವೆ. ಬಡಿ ಚೀಸ್ ಹೋಗಿ ತೋ ದೇಖ್ ಕರ್ ಪೂಛೆಂಗೆ, ದೊಡ್ಡ ಚಿತ್ರಗಳಿದ್ರೆ ನೋಡ್ಬಿಟ್ಟು ಕೇಳ್ತಾರೆ, ಯಾ ಕ್ಯೋ ಉಠಾಯ ಹೇ, ಬೋಲಾ ಹಮ್ನೆ ಯಾ ಚೀಸ್ ಉಠಾಯಿ ಹೇ. ಇದು ಯಾತಕ್ಕೆ ತೊಗೊಂಡಿದ್ದೀರಿ ಹೇಳಿ, ನಾವು ಈ ಒಂದು ವಸ್ತುನ ತೆಗೆದುಕೊಂಡಿದ್ದೀವಿ. ಜಿಸ್ಸೆ ಮನುಷ್ಯ ಬೆಗ್ಗರ್ ಟು ಪ್ರಿನ್ಸ್ ಬನ್ ಜಾಯೆ. ಈ ಒಂದು ಚಿತ್ರಗಳನ್ನು ನೋಡಿ ಜನರು ಜ್ಞಾನ ಪಡೆದು ಎಲ್ಲ ಕಳ್ಕೊಂಡಿರೋ ಮತ್ತೆ ಸಾಹುಕಾರರಾಗ್ತಾರೆ ಅಂತ ಹೇಳಿ. ದಿಲ್ ಮೇ ಬಡಾ ಉಮ್ಮಂಗು ಬಡಾ ಖುಷಿ ರಹನಿ ಚಾಹಿಯೆ. ಮನಸ್ಸಲ್ಲಿ ಏನಿರಬೇಕು, ತುಂಬ ಉಮ್ಮಂಗ ಇರಬೇಕು, ತುಂಬ ಖುಷಿ ಇರಬೇಕು. ಹಮ್ ಆತ್ಮಯೇ ಭಗವಾನ್ ಕೆ ಬಚ್ಚೆ ಹೇ, ನಾವೆಲ್ಲ ಆತ್ಮಗಳು ಯಾರ ಮಕ್ಕಳಾಗಿದ್ದೀವಿ, ಭಗವಂತನಿಗೆ ಮಕ್ಕಳು. ಆತ್ಮ ಅಂಕ ಭಗವಾನ್ ಪಡಾತೆ ಹೇ, ಬಾಬಾ ಹಮ್ಕೋ ನೈನೋಂ ಪರ್ ಬಿಟಾಯೆ ಲೇ ಜಾಯೆಂಗೆ. ಆತ್ಮಗಳಿಗೆ ಭಗವಂತನೇ ಓದಿಸ್ತಾ ಇದ್ದಾರೆ. ಕಣ್ಣುಗಳ ಮೇಲೆ ಕೂಡಿಸ್ಕೊಂಡು ತಂದೆ ಏನು ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. तो ये अच्छी दुनिया में तो हमको रहने का नहीं, ಈ ಕೊಳಕು ಪ್ರಪಂಚದಲ್ಲಿ ನಾವು ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. हमको रहने का नहीं, आगे चल त्राही त्राही करेंगे. ಮುಂದೆ ಹೋದಂತೆ ಪ್ರಪಂಚದಲ್ಲಿ ಏನಾಗ್ತಾ ಹೋಗುತ್ತೆ, ಅರ್ಚಾಟ ಕಿರ್ಚಾಟ ಸ್ಟಾರ್ಟ್ ಆಗೋಗುತ್ತೆ. ಬಾತ್ ಮತ್ ಪೂಛು, ಮಾತೆ ಕೇಳಬೇಡ್ರಿ. ಕರೋಡೋ ಮನುಷ್ಯ ಮರ್ತೆ ಹೇ ಯಾ ತೋ ತುಮ್ ಬಚ್ಚೋ ಕಿ ಬುದ್ಧಿ. ಕೋಟಿ ಕೋಟಿ ಜನ ಸಾಯ್ತಾರೆ ಅನ್ನೋದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ. हम इन आंखों से जो देखते हैं कुछ भी रहने का नहीं. ಇದೇನು ನೋಡ್ತಾ ಇದ್ದೀರಿ ಕಲಿಯುಗದಲ್ಲಿ ಇವೇನೂ ಇರೋದಿಲ್ಲ, ಎಲ್ಲವೂ ಹೋಗುತ್ತೆ. ಪತಾ ನಹಿ ಮನುಷ್ಯ ಕಾಂಟೆ ಮಿಸಲ್. ಇವತ್ತು ಯಾಕೆ ಅಂದರೆ ಜನರು ಮುಳ್ಳು ಥರ ಆಗೋಗಿದ್ದಾರೆ. ಸತ್ಯುಗ ಮೇ ಫೂಲೋಂ ಕಾ ಬಗೀಚಾ, ಸತ್ಯುಗದಲ್ಲಿ ಹೂಗಳ ತೋಟ ಇತ್ತು. ಫಿರ್ ಹಮಾರಿ ನೈನೋ ಹಿ ಟಂಡೆ ಹೋ ಜಾಯೆಂಗೆ. ಹೂ ತೋಟ ಇದ್ದಾಗ ಹೂದೋಟದಲ್ಲಿ ಓಡಾಡ್ತಾ ಇದ್ರೆ ಕಣ್ಣು ತಣ್ಣಗಿರುತ್ತೆ. ಬಗೀಚೆ ಮೇ ಜಾನೆ ಸೆ ನಯನ್ ಟಂಡೆ ಶೀತಲ್ ಹೋ ಜಾತೆ. ತೋಟಗಳಲ್ಲಿ ಹೋದಾಗ ನಿಮ್ಮ ಕಣ್ಣು ಶಾಂತವಾಗುತ್ತೆ, ಶೀತಲ ಆಗುತ್ತೆ. ತುಮ್ ಅಭಿ ಪದ್ಮ ಪದಂ ಭಾಗ್ಯಶಾಲಿ ಬನ್ ರಹೆ ಹೋ. ನೀವೀಗ ಪದ್ಮ ಪದ್ಮ ಭಾಗ್ಯಶಾಲಿಗಳು ಆಗ್ತಾ ಇದ್ದೀರಿ. ಬ್ರಾಹ್ಮಣ ಜೋ ಬಂತೆ ಹೇ ಉನ್ಕೆ ಪಾವ ಮೇ ಪದಂ ಹೇ. BKC ಯಾರಿದ್ದಾರೆ ಅವ್ರು ಏನಾಗ್ತಾರೆ, ಅವರ ಒಂದು ಪ್ರತಿ ಹೆಜ್ಜೆನಲ್ಲಿ ಏನಿದೆ, ಪದ್ಮಗಳಷ್ಟು ಪ್ರಾಪ್ತಿ ಇದೆ. ತುಮ್ ಬಚ್ಚೋಂ ಕೋ ಸಮझाना चाहिए ಯಹ ರಾಜ್ಯ ಸ್ಥಾಪನೆ ಕರ್ರಿ. ಇದನ್ನು ಕೂಡ ಬಾಬಾ ಅವ್ರ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಈ ಒಂದು ರಾಜ್ಯ ಅನ್ನೋದು ಸ್ಥಾಪನೆ ಆಗ್ತಾ ಇದೆ. इसलिए बाबा ने बैज बनवाया है. सफ़ेद साड़ी पहनी हुई है, बैज लगा हो, उसमें स्वतः ही सेवा होती रहेंगे. ನೋಡಿ ಬಾಬಾ ಹೇಳ್ತಿದ್ದಾರೆ, ವೈಟ್ ಡ್ರೆಸ್ ಹಾಕ್ಕೊಳ್ಳಿ, ಬ್ಯಾಡ್ಜ್ ಇರಲಿ, ನ್ಯಾಚುರಲ್ ಆಗಿ ಸೇವೆಗಳು ಆಗ್ತಾ ಇರುತ್ತೆ. ಮನುಷ್ಯ ಗಾತೆ ಹೇ ಆತ್ಮ ಪರಮಾತ್ಮ ಅಲ್ಲಗ್ ರಹೆ ಬಹುಕಾಲ. ಜನರು ಕೂಡ ಪ್ರೇಯರ್ ಮಾಡ್ತಾ ಇರ್ತಾರೆ. ಆತ್ಮಗಳು ಪರಮಾತ್ಮ ತುಂಬ ಸಮಯದಿಂದ ಬೇರೆ ಆಗ್ಬಿಟ್ಟಿದ್ದಾವೆ.
परंतु बहुत काल का अर्थ कोई समझते नहीं. ತುಂಬ ಸಮಯದ ಮೀನಿಂಗ್ ಅನ್ನ ಯಾರು ಕೂಡ ತಿಳ್ಕೊಂಡೇ ಇಲ್ಲ. तुमको बाबा ने बताया है कि बहुत काल अर्थात 5000 वर्ष के बाद तुम बच्चे बाबा से मिलते हो. ಈಗ ತಂದೆನೇ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ 5000 ವರ್ಷಗಳ ನಂತರ ತಾವು ಮಕ್ಕಳಿಗೆ ತಂದೆ ಜೊತೆಯಲ್ಲಿ ಏನು ಮಾಡಬೇಕಾಗಿದೆ, ಭೇಟಿ ಆಗಬೇಕಾಗಿದೆ, ಮಿಲನ ಮಾಡಬೇಕಾಗಿದೆ. तुम भी यह जानते हो ಈ ಸೃಷ್ಟಿ सबसे ತಮೋ ಪ್ರಧಾನ है. ನಿಮಗೆ ಗೊತ್ತಿದೆ ಈ ಪ್ರಪಂಚ ಹೆಚ್ಚು ತಮೋ ಪ್ರಧಾನ ಆಗೋಗ್ಬಿಟ್ಟಿದೆ ಅಂತಿದ್ದಾರೆ. ಪ್ರಪಂಚ ಏನಾಗ್ಬಿಟ್ಟಿದೆ, ಹೆಚ್ಚು ತಮೋ ಪ್ರಧಾನ ಆಗೋಗ್ಬಿಟ್ಟಿದೆ, ಹೆಚ್ಚು ತಮೋ ಪ್ರಧಾನ ಆಗೋಗ್ಬಿಟ್ಟಿದೆ ಪ್ರಪಂಚ. ಅದರಿಂದ ಇವಾಗ ಸತೋ ಪ್ರಧಾನ ಮಾಡೋಕ್ಕೆ ಪುರುಷಾರ್ಥ ಮಾಡಬೇಕು. तो यह भी राधे कृष्ण है सतयुग का फर्स्ट प्रिंस एंड प्रिंसेज. ಲಕ್ಷ್ಮೀನಾರಾಯಣರು ರಾಧಾಕೃಷ್ಣ ಇವರೆಲ್ಲ ಮೊದಲು ಇದ್ದವರು. ಕಬಿ ಬಿ ಕಿಸ್ಕೆ ಕ್ಯಾಲ್ ಮೇ ಬಿ ನಹಿ ಆಯೇಗಾ. ಇದು ಯಾರ ವಿಚಾರನೂ ಯಾರಿಗೂ ಬುದ್ಧಿ ಹೊಳೆಯೋದಿಲ್ಲ. ಈ ಕಹಾಂ ಸೆ ಆಯೇ ಹೇ ಸತ್ಯುಗಕ್ಕೆ ಆಗೆ ಜರೂರ್ ಕಲಿಯುಗ. ಎಲ್ಲಿಂದ ಬಂದರು? ಸತ್ಯುಗದ ಮೊದಲು ಕಲಿಯುಗನೂ ಇರುತ್ತೆ. ಇನ್ನೊಂದು ಕ್ಯಾ ಕರ್ಮ ಕಿಯೇ ವಿಶ್ವ ಕಾ ಮಾಲಿಕ್ ಬನ್ನಿ. ಈ ಲಕ್ಷ್ಮೀನಾರಾಯಣರು ಇಷ್ಟೊಂದು ಶ್ರೇಷ್ಠ ಕರ್ಮ ಮಾಡಿ ಈ ಥರ ಶ್ರೇಷ್ಠ ಪದವಿಗೆ ಹೋಗಿದ್ದಾರೆ. ಭಾರತವಾಸಿ ಕೋಯಿ ಇನ್ನೊಂಕ ವಿಶ್ವ ಕಾ ಮಾಲಿಕ್ ನೈ ಸಮಜ್ತೆ. ಇಂಡಿಯನ್ಸ್ಗೆ ಯಾರು ಕೂಡ ವಿಶ್ವದ ಮಾಲೀಕರು ಅಂತ ಯಾರಿಗೂ ಗೊತ್ತೇ ಇಲ್ಲ. ಇನ್ಕಾ ಜಬ್ ರಾಜ್ಯ ತಾ ಇವ್ರದ್ದು ಯಾವಾಗ ರಾಜ್ಯ ಆಯಿತು ಭಾರತ್ ಮೇ, ಅವ್ರ ಕೋಯಿ ಧರ್ಮ ನಹಿ ತಾ. ಭಾರತ ದೇಶದಲ್ಲಿ ಬೇರೆ ಇನ್ಯಾವ ಧರ್ಮಗಳು ಇರಲಿಲ್ಲ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಬಾಬಾ ಹಮ್ಕೋ ರಾಜಯೋಗ ಸಿಕ್ಲಾರೆ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ಶಿವಬಾಬಾ ಬಂದು ನಮಗೆ ರಾಜಯೋಗ ಕಲಿಸ್ತಾ ಇದ್ದಾರೆ. ಹಮಾರ ಏಮ್ ಆಬ್ಜೆಕ್ಟ್ ಹೈ. ಲಕ್ಷ್ಮೀನಾರಾಯಣ ಚಿತ್ರ ನೋಡಿಬಿಟ್ಟು ನಾವು ಇದೇ ನಮ್ಮದು ಗುರಿ ಉದ್ದೇಶ ಅಂತ ತಿಳ್ಕೊಳ್ಳಿ. ಬಲ್ ಮಂದಿರೋಮೆ ಇನ್ನೊಂಕ ಚಿತ್ರಾದಿ ಹೇ. ದೇವಸ್ಥಾನಗಳಲ್ಲಿ ಇವ್ರ ಚಿತ್ರಗಳಿದ್ದಾವೆ, ಆದರೆ ಗೊತ್ತಿಲ್ಲ ಯಾರಿಗೂ ಏನಿವ್ರು ಅಂತ. ಪರಂತು ಯಹ ತೋಡಿ ಸಮಸ್ತೆ ಈ ಸಮಯ ಸ್ಥಾಪನೆ ಹೋ ರಹೆ. ಅವ್ರಿಗೆ ಇದು ಗೊತ್ತಿಲ್ಲ, ಶ್ರೀ ಲಕ್ಷ್ಮೀನಾರಾಯಣ ರಾಜ್ಯ ಈಗ ಸ್ಥಾಪನೆ ಆಗ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. तुम्हारे में भी नंबर वार समझते हैं, कोई का तो बिल्कुल भूल जाते हैं. ಮಕ್ಕಳಲ್ಲಿ ಕೂಡ ನಂಬರ್ ವಾರ್ ಆಗೇ ತಿಳ್ಕೊತಾರೆ, ಕೆಲವರು ಪೂರ್ಣ ರೀತಿಯಲ್ಲಿ ಮರೆತು ಬಿಡ್ತಾರೆ. ಚಲನ್ ಐಸಿ ಹೋತಿ ಹೇ ಜೈಸೆ ಪಹಲೆ ಥी, ಯಹ ಸಮಸ್ತೆ ಬಹುತ್ ಅಚ್ಚಾ, ಯಹಾ ಸೆ ಬಾಹರ್ ನಿಕಲ್ ಕಲಾಸ್. ಇಲ್ಲಿದ್ದಾಗ ಏನೋ ತಿಳ್ಕೊಂತಾರೆ, ಹೊರಗಡೆ ಹೋದ್ರೆ ಮತ್ತೆ ಮಾಮೂಲಿ ಆಗ್ಬಿಡ್ತಾರೆ ಅಂತಾರೆ. ಸರ್ವಿಸ್ ಕಾ ಶೋಕ್ ರಹನಾ ಚಾಹಿಯೆ. ಸೇವೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಬೇಕು, ಶೋಕಿ ಬೇಕು. ಸಬ್ಕೋ ಯಹ ಪೈಗಾಮ್ ದೇನೆ ಸೆ ಯುಕ್ತಿ ರಚೆ. ಎಲ್ಲರಿಗೂ ಯಾವ ಥರ ನಾವು ಮೆಸೇಜ್ ಕೊಡಬೇಕು ಅನ್ನೋಂಥ ಯುಕ್ತಿನ ರಚನೆ ಮಾಡಿ. ಮೆಹನತ್ ಕರ್ನಿ ನಶೆ ಸೆ ಬತಾನಾ ಹೇ ಚಾಹಿಯೆ. ಶಿವ ಬಾಬಾ ಕೇತೆ ಮುಜೆ ಯಾದ್ ಕರೋ ಪಾಪ್ ಮಿಟ್ ಜಾಯೆಂಗೆ. ಈಗ ನಶೆಯಿಂದ ನೀವು ಹೇಳಬೇಕಾಗಿದೆ, ಶಿವಬಾಬಾ ನೆನಪು ಮಾಡಿ, ನೀವು ನನ್ನನ್ನೇ ನೆನಪು ಮಾಡಿದ್ರೆ ನಿಮ್ಮ ಪಾಪಗಳೇನಾಗುತ್ತೆ, ಸಮಾಪ್ತಿ ಆಗಿಬಿಡುತ್ತೆ. ಏಮ್ ಆಬ್ಜೆಕ್ಟ್ ಶಿವ ಬಾಬಾ ಕೆ ಸಿವಾಯ್ ಅವ್ರ ಕಿಸ್ಕಾ ಯಾದ್ ನಹಿ ಕರ್ತೆ. ಗುರಿ ಉದ್ದೇಶದ ಬಗ್ಗೆ ಯಾರಿಗೂ ಕೂಡ ಗೊತ್ತೇ ಇಲ್ಲ. ಬಾಬನ್ನ ನೆನಪು ಮಾಡಬೇಕು. ಒಬ್ಬ ಶಿವ ತಂದೆ ಬಿಟ್ಟು ಬೇರೆ ಯಾರನ್ನೂ ನೆನಪು ಮಾಡಬೇಡ್ರಿ ಅಂತಾರೆ. अच्छा मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते 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 गुड मॉर्निंग. ಇವತ್ತಿನ ಸಾರಾಂಶ ಇದೆ. ಏಮ್ ಆಬ್ಜೆಕ್ಟ್ ಕಾ ಚಿತ್ರ ಸದಾ ಸಾತ್ ರಖ್ ನಶೆ ಮೇ ರಹನಾ ಹೇ. ಗುರಿ ಉದ್ದೇಶ ಎದುರುಗಡೆ ಇಟ್ಕೋಬೇಕು ಮತ್ತು ನಶೆನಲ್ಲಿರಿ. ಅಭಿ ತೋ ಹಮ್ ಶ್ರೀಮತ್ ಪರ್ ವಿಶ್ವ ಕಾ ಮಾಲಿಕ್ ಬನ್ ರಹೆ. ಈಗ ನಾವು ಶ್ರೀಮತದಂತೆ ನಡೆದು ವಿಶ್ವದ ಮಾಲೀಕರು ಆಗ್ತಾ ಇದ್ದೇವೆ. ತೋ ಹಮ್ ಐಸಾ ಫೂಲೋಂ ಕಾ ಬಗೀಚಾ ಮೇ ಜಾತೆ ಹೇ. ಈಗ ಹೂತೋಟದಲ್ಲಿ ನಾವು ಹೋಗ್ತಾ ಇದ್ದೀವಿ, ಸ್ವರ್ಗದಲ್ಲಿ ಹೋಗ್ತಾ ಇದ್ದೀವಿ, ನನ್ನ ನಶೆಯಲ್ಲಿರಿ. ಜಹಾ ಹಮಾರ ನಯನ್ ಬಿ ಶೀತಲ್ ಹೋ ಜಾತಾ ಹೇ. ಆ ಹೂತೋಟಗಳಲ್ಲಿದ್ದು ನಮ್ಮ ಕಣ್ಣುಗಳು ಶಾಂತವಾಗಿರುತ್ತೆ ಅಂತ. सर्विस का शौक बहुत रखना है, बड़े दिल व उमंग से बड़े बड़े चित्रों पर सर्विस करनी है. ಸೇವೆ ಮಾಡುವಂಥ ತುಂಬ ನಶೆ ಇಟ್ಕೊಳ್ಳಿ, ದೊಡ್ಡ ದೊಡ್ಡ ಹೃದಯ ಇಟ್ಕೊಂಡು ಉಮ್ಮಂಗ ಉತ್ಸಾಹದಿಂದ ದೊಡ್ಡ ದೊಡ್ಡ ಚಿತ್ರಗಳು ಮಾಡಿಸಿ ಸರ್ವಿಸ್ ಮಾಡಿ. ಬೆಗ್ಗರ್ ಟು ಪ್ರಿನ್ಸ್ ಬನ್ನ, ಬೆಗ್ಗರಿಂದ ಪ್ರಿನ್ಸ್ಗಳಾಗಿ ಅಂತಾರೆ. वरदान यज्ञ सेवा द्वारा सर्व प्राप्तियों का प्रसाद प्राप्त करने वाले ऑलराउंड सेवादारी भव. ಯಜ್ಞ ಸೇವೆಗಳನ್ನು ಮಾಡಿ ಸರ್ವ ಪ್ರಾಪ್ತಿಗಳ ಪ್ರಸಾದವನ್ನು ಪ್ರಾಪ್ತಿ ಮಾಡ್ಕೊಳ್ಳುವಂಥವ್ರು ಆಲ್ರೌಂಡ್ ಸೇವಾದಾರಿಗಳು ಆಗಿರಿ. संगम एक पर ऑलराउंड सेवा का चांस मिलना यह भी ड्रामा में एक लिफ्ट है. ಸಂಗಮಯುಗದಲ್ಲಿ ಎಲ್ಲ ರೀತಿಯಲ್ಲಿ ಸೇವೆ ಮಾಡೋದು
ಚಾನ್ಸ್ ಸಿಕ್ಕೋದು ಕೂಡ ಇದು ಡ್ರಾಮಾದಲ್ಲೊಂದು ಲಿಫ್ಟ್ ಸಿಕ್ಕಿದೆ ನಿಮಗೆ ಅಂತ. जो प्यार से यज्ञ सेवा की ऑलराउंड सेवा करते हैं उन्हें सर्व प्राप्तियों का प्रसाद स्वतः प्राप्त हो जाता है. ನೋಡಿ, ಯಾರು ಪ್ರೀತಿಯಿಂದ ಯಜ್ಞ ಸೇವೆಯಲ್ಲಿ ಆಲ್ರೌಂಡ್ ಸೇವೆ ಮಾಡ್ತಾರೆ ಅವ್ರಿಗೆ ಎಲ್ಲ ಪ್ರಕಾರದ ಪ್ರಾಪ್ತಿಗಳ ಪ್ರಸಾದ ಅನ್ನೋದು ಆಟೋಮೆಟಿಕ್ ಆಗಿ ಸಿಕ್ಬಿಡುತ್ತೆ. वे निर्विघ्न रहते और एक बारी सेवा की तो 1000 बार सेवा का फल प्राप्त हो गया. ನೋಡಿ, ಅವರು ನಿರ್ವಿಘ್ನವಾಗೂ ಇರ್ತಾರೆ, ಒಂದು ಬಾರಿ ಸೇವೆ ಮಾಡಿದ್ರೆ 1000 ಪಟ್ಟು ಸೇವೆ ಅನ್ನೋದು ಪ್ರಾಪ್ತಿಯಾಗುವುದು. ಸದಾ ಸ್ಥೂಲ ಸೂಕ್ಷ್ಮ ಲಂಗರ್ ಲಗಾರೆಹೆ, ಸ್ಥೂಲ ಮತ್ತು ಸೂಕ್ಷ್ಮವಾಗಿರ್ತಕ್ಕಂಥ ಸೇವೆ ಮಾಡೋವಂಥ ಇದೇ ಇಟ್ಕೊಳ್ಳಿ. ಕಿಸಿ ಕೋ ಭಿ ಸಂತುಷ್ಟ ಕರ್ನ ಸಬ್ಸೆ ಬಡಿ ಸೇವಾ. ಯಾರಿಗಾದರೂ ಸಂತುಷ್ಟ ಮಾಡೋದು ಕೂಡ ದೊಡ್ಡ ಸೇವೆನೇ ಅಂತಿದ್ದಾರೆ. ಮೆಹನತ್ ನಿವಾಜಿ ಕರ್ನ ಮೆಹಮಾನ್ ನಿವಾಜಿ ಕರ್ನ ಸಬ್ಸೆ ಬಡ ಭಾಗ್ಯ. ಅತಿಥಿಗಳ ಸೇವೆ ಮಾಡೋದು ಕೂಡ ದೊಡ್ಡ ಸೇವೆನೇ ಅಂತಿದ್ದಾರೆ. ಅದಕ್ಕೆ ಅತಿಥಿ ದೇವೋಭವ, ಆಚಾರ್ಯ ದೇವೋಭವ, ಪಿತೃ ದೇವೋಭವ ಈ ಥರ ಎಲ್ಲ ಹೆಸರುಗಳಿದಾವಲ್ಲ. स्लोगन समान में स्थित रहो तो अनेक प्रकार का अभिमान स्वतः समाप्त हो जाएंगे. ನೀವು ಸಮಾನದಲ್ಲಿದ್ದಾಗ ಅನೇಕ ಪ್ರಕಾರದ ಏನಿದಾವೆ ಅನೇಕ ಪ್ರಕಾರದ ಅಭಿಮಾನಗಳು ಕ್ಲೋಸ್ ಆಗಿಬಿಡುತ್ತೆ. ಅಚ್ಚಾ, ಓಂ ಶಾಂತಿ. ಯಾರೆಲ್ಲ ಮುರಳಿ ಕೇಳ್ತಾ ಇದ್ದೀರಿ ಅವ್ರಿಗೆಲ್ರಿಗೂ ಕೂಡ ಧನ್ಯವಾದಗಳು. ಬಾಬಾ ಅವರು ನಿಮಗೆ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನ ಮಾಡಲಿ. ಮತ್ತು ಮುರಳಿ ಸನ್ನ ಎಲ್ಲ ಕಡೆಯಲ್ಲಿ ಶೇರ್ ಮಾಡಿ, ಎಲ್ರಿಗೂ ಸಂದೇಶ ಮುಟ್ಟಲಿ. ಓಂ ಶಾಂತಿ.